ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ನೆಲ್ಲಿಕಾಯಿ ಜ್ಯೂಸ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ನೆಲ್ಲಿಕಾಯಿ ಇದನ್ನು ಇಂಡಿಯನ್ ಗೂಸ್ಬೆರಿ ಅಂತಲೂ ಕರೀತಾರೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಹೇರಳವಾಗಿರುತ್ತೆ. ಹಾಗೆಯೇ ಇದು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ. ಹಾಗೆ ಇದು ನಮ್ಮ ಕೂದಲಿಗಾಗಿರ್ಬೋದು, ಸ್ಕಿನ್ನಿಗೆ ಎಲ್ಲ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕೂಡ ಇದು ಕಂಟ್ರೋಲಲ್ಲಿಡುತ್ತೆ. ಹಾಗಾದರೆ ನಾವಿವತ್ತು ಈ ಸೂಪರ್ ಫುಡ್ನ ಜ್ಯೂಸ್ನ ಮಾಡಿ ನೋಡೋಣ. ನೆಲ್ಲಿಕಾಯಿ ಜ್ಯೂಸ್ ಮಾಡಲಿಕ್ಕೆ ನಾನಿವತ್ತು ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಹಾಗೆಯೇ 2 ಪೀಸು ಶುಂಠಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 1/4 ಟೀ ಸ್ಪೂನು ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ಈಗ ಈ ನೆಲ್ಲಿಕಾಯಿಯನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ಳೋಣ. ಫಸ್ಟು ನೋಡಿ, ಈಗ ನೆಲ್ಲಿಕಾಯಿ ಪೀಸ್ಗಳನ್ನಾಗಿ ಮಾಡಾಗಿದೆ. ಬನ್ನಿ ಇದನ್ನು ಜಾರ್ನಲ್ಲಿ ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ಇವೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1/4 ಟೀ ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ದೊಡ್ಡ ಉಪ್ಪು. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಒಂದು ಸಲ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಜಾಲರಿಯಲ್ಲಿ ಸೋಸ್ಕೊಳ್ಳೋಣ. ನೋಡಿ, ಇಲ್ಲಿ ಈಗ ಒಂದು ಸಲ ಸೋಸ್ಕೊಂಡಿದ್ದೀನಿ. ಈಗ ಅದರ ಮೇಲೆ ಚರಟ ಇದೆಯಲ್ಲ, ಅದನ್ನು ಮತ್ತೆ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 2ನೇ ಸಲ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಆಯಿತಾ, ಇದನ್ನು ಕೂಡ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ನೆಲ್ಲಿಕಾಯಿ ರಸನ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲ್ನಲ್ಲಿ. ಈಗ ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. ಬನ್ನಿ ಈಗ ನೆಲ್ಲಿಕಾಯಿ ಜ್ಯೂಸನ್ನು ಸರ್ವ್ ಮಾಡೋಣ. ನಾ ಇಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಗ್ಲಾಸು ನೆಲ್ಲಿಕಾಯಿ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಗ್ಲಾಸ್ಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ಬೋದು. ನೀರು ನೋಡಿ, ಕುದಿಯೋ ನೀರು ಬೇಡ. ಹಾಗೆ ಉಗುರು ಬೆಚ್ಚ ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನು ಜೇನುತುಪ್ಪನ ಹಾಕ್ತಾಯಿದ್ದೀನಿ. 1 ಗ್ಲಾಸಿಗೆ ಅಷ್ಟೇ ನಾನು ಜೇನುತುಪ್ಪನ ಹಾಕ್ತಾ ಇರೋದು. ಇದನ್ನು ಮಕ್ಕಳಿಗೆ ಕೊಡಲಿಕ್ಕೋಸ್ಕರ ಹಾಕ್ಕೊಂಡಿದ್ದೇನೆ. ಇಲ್ಲಿ ಮಕ್ಕಳಿಗೆ ಅದಾದರೆ ಜೇನುತುಪ್ಪವನ್ನು ಹಾಕಿ ಕೊಡಿ. ಮಕ್ಕಳ ಆರೋಗ್ಯಕ್ಕೂ ಕೂಡ ಈ ನೆಲ್ಲಿಕಾಯಿ ಜ್ಯೂಸು ತುಂಬಾ ಒಳ್ಳೆಯದು. ಹಾಗೆಯೇ ಈ ಗ್ಲಾಸಲ್ಲಿ ಅರ್ಧವನ್ನು ಮಕ್ಕಳಿಗೆ ಕೊಟ್ಟರೆ ಸಾಕು. ಈ 1 ಗ್ಲಾಸನ್ನು ನಾವು ಕುಡಿಬೋದು, ದೊಡ್ಡವರು ಕುಡಿಬೋದು. ಅರ್ಧ ಗ್ಲಾಸು ಮಕ್ಕಳಿಗೆ ಸಾಕಾಗತ್ತೆ. ಹಾಗೆಯೇ ಯಾರಿಗೆ ಸ್ವೀಟ್ ಬೇಡ ಅವರು ಈ ಥರ ಸ್ವೀಟ್ ಇಲ್ಲದೆ ಕೂಡ ಕುಡಿಬೋದು. ಇದು ತುಂಬಾ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ಓಕೆ, ನೀವು ಕೂಡ ಮನೆಯಲ್ಲಿ ಈ ರೀತಿ ನೆಲ್ಲಿಕಾಯಿ ಜ್ಯೂಸನ್ನು ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಇದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಪ್ರೆಗ್ನೆಂಟ್ ವುಮೆನ್ ಹಾಗೆ ಯಾರಿಗೆ ವಿಟಮಿನ್ ಸಿ ಆಗಬರೋದಿಲ್ವೋ ಅವರು ಕುಡಿಯೋದು ಬೇಡ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.